ಹಗರಣದಲ್ಲಿ ಬಿಗ್ ಡೆವಲಪ್ಮೆಂಟ್, ವಿಚಾರಣೆಗೆ ಹಾಜರಾಗುವಂತೆ ಸಾಹುಕಾರ್ ಸಿಐಡಿ ನೋಟಿಸ್. ಕೆಪಿಎಸ್ಸಿ ಹಗರಣದಲ್ಲಿ ಒಂದು ಬಿಗ್ ಡೆವಲಪ್ಮೆಂಟ್ ಆಗಿದೆ. ಸಾಹುಕಾರ್ ಶಿವಶಂಕರಪ್ಪಗೆ ಸಿಐಡಿ ನೋಟಿಸ್ ಅನ್ನ ಕೊಟ್ಟಿದೆ, ವಿಚಾರಣೆಗೆ ಹಾಜರಾಗಬೇಕು ಅಂತ. ಬೆಳಿಗ್ಗೆ 11 ಗಂಟೆಗೆ ಹಾಜರಾಗಬೇಕು ಅಂತ ಸಿಐಡಿ ನೋಟಿಸ್ ಕೊಟ್ಟಿದೆ ಸಾಹುಕಾರ್ ಶಿವಶಂಕರಪ್ಪಗೆ. ಇನ್ನು ವಿಚಾರಣೆಗೆ ರೆಡಿಯಾಗಿರುವಂತಹ ಸಿಐಡಿ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗ್ತೇನೆ ಅಂತ ಶಿವಶಂಕರಪ್ಪ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರಿಗೂ ಸಹ ಸಿಐಡಿ ನೋಟಿಸ್ ಅನ್ನ ಹಿಂದೆ ವಿಚಾರಣೆಗೆ ಹಾಜರಾಗುವಂತೆ ಕೊಟ್ಟಿದ್ದಾರೆ ಅಧಿಕಾರಿಗಳು. ತಲೆಮರೆಸಿಕೊಂಡಿರುವಂತಹ ಜ್ಞಾನೇಂದ್ರ ವಿಚಾರಣೆಗೆ ಬರ್ತಾರಾ? ಹಾಗಿದ್ರೆ ಐಎಎಸ್ ಅಧಿಕಾರಿ ಏನು ಜ್ಞಾನೇಂದ್ರ ಕಾಣೆಯಾಗಿದ್ರು, ನಾಪತ್ತೆಯಾಗಿದ್ರು, 2ನೇ ಬಾರಿ ನೋಟಿಸ್ ಕೊಟ್ಟಿದೆ ಇಡಿ ತಂಡ. ಹಾಗಿದ್ರೆ ಈಗ ವಿಚಾರಣೆಗೆ ಬರ್ತಾರಾ ಕಾಣೆಯಾಗಿರುವಂತ ಜ್ಞಾನೇಂದ್ರ ಕುಮಾರ್ ಜೊತೆಗೆ ಶಿವಶಂಕರಪ್ಪ? ಇನ್ನು ಸಾಕಷ್ಟು ಅಧಿಕಾರಿಗಳು ಸಹ ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆಗಳಿದೆ. ಆದರೆ ಕಾಣೆಯಾಗಿರುವಂತ ಜ್ಞಾನೇಂದ್ರ ಕುಮಾರ್ ಇರಬಹುದು ಮತ್ತೆ ಶಿವಶಂಕರಪ್ಪ, ಇವರು ವಿಚಾರಣೆಗೆ ಹಾಜರಾಗ್ತಾರಾ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ವಿಚಾರಣೆಗೆ ಹಾಜರಾಗ್ತೇನೆ ಅಂತ ಶಿವಶಂಕರಪ್ಪ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ಗೂ ಸಿಐಡಿ ನೋಟಿಸ್ ಅನ್ನ ಕೊಟ್ಟಿದೆ. ವಿಚಾರಣೆಗೆ ಹಾಜರಾಗಬೇಕು, ಹಿಂದೆ ಬೆಳಿಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಅನ್ನ ಕೊಟ್ಟಿದೆ. ಸಾಹುಕಾರ್ ಶಿವಶಂಕರಪ್ಪ ಮತ್ತು ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಸೇರಿ ಇನ್ನೂ 11 ಅಧಿಕಾರಿಗಳಿಗೆ ಇಡಿ ನೋಟಿಸ್ ಅನ್ನ ಕೊಟ್ಟಿದೆ ವಿಚಾರಣೆಗೆ ಹಾಜರಾಗುವಂತೆ. ಜ್ಞಾನೇಂದ್ರಗೆ ಈ ಮಧ್ಯದಲ್ಲಿ 2ನೇ ಬಾರಿ ನೋಟಿಸ್ ಹೋಗಿದೆ. ಯಾಕಂದ್ರೆ ಅವರು ಕಾಣೆಯಾಗಿದ್ರು, ನಾಪತ್ತೆಯಾಗಿರುವಂತ ಹಿನ್ನೆಲೆ 2 ಬಾರಿ ನೋಟಿಸ್ ಅನ್ನ ಕೊಟ್ಟಿದೆ. ಅವರ ಮನೆಗೂ ಕೂಡ ಇಡಿ ದಾಳಿ ಮಾಡಿ ಒಂದಿಷ್ಟು ದಾಖಲೆಗಳನ್ನ ಪರಿಶೀಲನೆಯನ್ನ ನಡೆಸಿತ್ತು. ಈಗ 11 ಗಂಟೆಗೆ ಹಾಜರಾಗುವಂತೆ ಸಿಐಡಿ ನೋಟಿಸ್ ಅನ್ನ ಕೊಟ್ಟಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನೇತ್ರಾವತಿ ಲೈನಲ್ಲಿದ್ದಾರೆ. ನೇತ್ರಾವತಿ, ಈ ಒಂದು ಐಎಎಸ್ ಅಧಿಕಾರಿ ಏನು ಜ್ಞಾನೇಂದ್ರ ಇದ್ದಾರೆ, ಅವರು ಈ ವಿಚಾರಣೆಗೆ ಹಾಜರಾಗ್ತಾರಾ? ಯಾವ ರೀತಿ ಮಾಹಿತಿ ಇದೆ ನೇತ್ರಾವತಿ? ಎಸ್ ರಾಶಿಕಾ, ಏನು ಇವತ್ತು ಕೆಪಿಎಸ್ಸಿ ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಹಗರಣ ಏನಾಗಿತ್ತು, ಅದರಲ್ಲಿ ಪ್ರಮುಖವಾಗಿ ಕಾಣಿಸ್ತಿರುವಂತಹ ಹೆಸರು ಜ್ಞಾನೇಂದ್ರ ಅವ್ರದ್ದು. ಐಎಎಸ್ ಜ್ಞಾನೇಂದ್ರ ಅವರು ಈಗಾಗಲೇ ಅವರು ಮನೆ ಮೇಲೆ ಕೂಡ ಇಡಿ ಆಗಿರ್ಬೋದು, ಸಿಐಡಿ ಎರಡೂ ಕೂಡ ರೇಡ್ ಮಾಡಿ ಅವರ ಮನೆ ಮೇಲೆ ರೇಡ್ ಮಾಡಿ ಹಲವಷ್ಟು ದಾಖಲೆಗಳನ್ನ ಪರಿಶೀಲಿಸಿದೆ. ಹಾಗಾಗಿ ಏನು ಕೆಪಿಎಸ್ಸಿ ಒಂದು ಹಗರಣ ನಡೀತು, ಆ ಹಗರಣದಲ್ಲಿ ಇವರು ಭಾಗಿಯಾಗಿದ್ದಾರೆ ಅನ್ನೋ ಎಲ್ಲಾ ದಾಖಲೆಗಳು ಸಿಕ್ಕ ಮೇಲೆ ಈಗ ಸಿಐಡಿ ಫುಲ್ ಅಲರ್ಟ್ ಆಗಿದೆ. ಜ್ಞಾನೇಂದ್ರ ಸೇರಿದಂತೆ ಶಿವಶಂಕರಪ್ಪ ಸಾಹುಕಾರ್ ಹಾಗೂ ಶಾಂತಾ ಹೊಸ್ಮನಿ, ಬಿಬಿ ಗೀತಾ ಇವರನ್ನ ಇಂದು ವಿಚಾರಣೆಗೆ ಕರೆದಿದ್ದಾರೆ ಸಿಐಡಿ ಆಫೀಸಿಗೆ. ಈಗಾಗಲೇ 300ಕ್ಕೂ ಹೆಚ್ಚು ಅಭ್ಯರ್ಥಿಗಳನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅದರಲ್ಲಿ 29 ಜನ ಅಭ್ಯರ್ಥಿಗಳು ಈಗಾಗಲೇ ಈ ಹಗರಣದಲ್ಲಿ ಭಾಗಿಯಾಗಿರೋದು. ಹಾಗೆ 70 ರಿಂದ 80 ಲಕ್ಷ ರೂಪಾಯಿಗಳನ್ನ ಒಂದು ಈ ಹಗರಣದಲ್ಲಿ ಒಂದು ಪರೀಕ್ಷೆ ಬರೆಯೋದಕ್ಕಾಗಿ ಕೊಟ್ಟಿರೋದು ಬೆಳಕಿಗೆ ಬಂದಿದೆ ರಾಶಿಕಾ. ಓಕೆ ನೇತ್ರಾವತಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.